ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಲ್ಲಿ ಖಾಸಗಿ ಶಾಲೆಗಳು ಫಿಟ್ನೆಸ್ ಮತ್ತು ಇನ್ಶೂರೆನ್ಸ್ ಇಲ್ಲದೆ ಮಕ್ಕಳನ್ನ ಹೊತ್ತೊಯ್ಯಲಾಗುತ್ತದೆ ಎಂಬ ದೂರಿನ ಮೇಲೆ ರಾಯಚೂರಿನ ಸಾರಿಗೆ ಇನ್ಸ್ಪೆಕ್ಟರ್ ರಾಕೇಶ್ ದಾಳಿ ಮಾಡಿ ಶಾಲಾ ಬಸ್ ಸೀಸ್ ಮಾಡಿ ಮಾಲೀಕರಿಗೆ ನೀಡಿದ್ದಾರೆ. ಸಾರಿಗೆ ಇನ್ಸ್ಪೆಕ್ಟರ್ ರಾಕೇಶ್ ಅವರು ದಕ್ಷ ಅಧಿಕಾರಿಯಾಗಿದ್ದು ಸರ್ಕಾರದ ಕೆಲಸ ಬಂದಾಗ ಯಾರ ಮುಲಾಜಿಲ್ಲದೆ ಸಾರಿಗೆ ಇಲಾಖೆಯ ನಿಯಮದಂತೆ ಕೆಲಸ ಮಾಡ್ತಾರೆ. ರಾಜಕಾರಣಿಗಳ ಒತ್ತಡ ಬಂದರೂ ಕೂಡ ಯಾರಿಗೂ ಅಂಜದೆ ದಂಡ ಹಾಕಿಸುವ ಕೆಲಸ ಮಾಡ್ತಾರೆ. ಸಾರಿಗೆ ಇಲಾಖೆಯ ನಿಯಮದ ಪ್ರಕಾರ ಫಿಟ್ನೆಸ್ ಮತ್ತು ಇನ್ಶೂರೆನ್ಸ್ ಹೊಂದಿದ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನ ಕರೆದೊಯ್ಯುವ ಕೆಲಸ ಮಾಡಿ, ಯಾಕಂದ್ರೆ ಏನಾದ್ರೂ ಅನಾಹುತವಾದ್ರೆ ಶಾಲಾ ವ್ಯವಸ್ಥಾಪಕರೇ ಹೊಣೆಗಾರರಾಗ್ತಾರೆ. ಹೀಗಾಗಿ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿದ್ರೆ ನಿಮಗೆ ಒಳ್ಳೆಯದು ಅಂತ ಸಾರಿಗೆ ಇನ್ಸ್ಪೆಕ್ಟರ್ ರಾಕೇಶ್ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲ ಸಾರ್ವಜನಿಕರಿಗೂ ನಮಸ್ತೆ. ನಮ್ಮ ಮೇಲಾಧಿಕಾರಿಗಳಾದಂಥ ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂತಹ ಹಿರಣ್ಣ ಸಾಹೇಬರು ಅವರ ಡೈರೆಕ್ಷನ್ ಮೇಲೆ, ಅವರ ಒಂದು ನಿರ್ದೇಶನದ ಮೇಲೆ ನಾವು ಈಗಾಗಲೇ ಶಾಲೆಗಳೆಲ್ಲ ಪ್ರಾರಂಭವಾಗಿದ್ದಾವೆ. ಸೊ ಹೀಗಾಗಿ ಆ ಶಾಲಾ ವಾಹನಗಳ ಮೇಲೆ ಸ್ಪೆಷಲ್ಲಾಗಿ ಒಂದು ಪ್ರವರ್ತನ ಕಾರ್ಯಚಟುವಟಿಕೆಗಳನ್ನು ಭರದಿಂದ ಸಾಗಿಸ್ತಾ ಇದ್ದೀವಿ. ಸೊ ಇಲ್ಲಿ ರಾಯಚೂರಲ್ಲಿ ಲೋಯಲಾ ಕಾಲೇಜಲ್ಲಿ, ಲೋಯಲಾ ಸ್ಕೂಲಲ್ಲಿ ಆದಂಥ ಇನ್ಸಿಡೆಂಟು ತಮಗೆಲ್ಲ ಗೊತ್ತೇ ಇದೆ. ಸೊ ಆ ಇನ್ಸಿಡೆಂಟನ್ನು ಒಂದು ಆಲೋಚನೆ ಮಾಡಿ ಅದರಲ್ಲಿ ಕಳ್ಕೊಂಡಂಥ ಪ್ರಾಣಗಳು ಮತ್ತು ಅದರ ಬೆಲೆ ಕಟ್ಟೋಕ್ಕಾಗದೇ ಇರತಕ್ಕಂಥ ಅಮೂಲ್ಯ ಜೀವಗಳು. ಸೊ ಆ ಬ್ಯಾಕ್ಡ್ರಾಪಲ್ಲಿ ಎಲ್ಲ ಸ್ಕೂಲ್ಸ್ಗೂ ನಮ್ಮ ಮನವಿ ಏನಂತಂದರೆ, ನಿಮ್ದು ಯಾವುದೇ ಸ್ಕೂಲ್ ಬಸ್ಸಸ್ ಇದೆ ಅವೆಲ್ಲ ದಯವಿಟ್ಟು ಟ್ಯಾಕ್ಸ್ ತುಂಬ್ರಿ, FC ಮಾಡಿಸ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಆಯಿತು, ಫಿಟ್ನೆಸ್ ಸರ್ಟಿಫಿಕೇಟ್ ಆಯಿತು, ಮತ್ತು ಟ್ಯಾಕ್ಸ್ ಆಯಿತು, ಇನ್ಶೂರೆನ್ಸ್ ಆಯಿತು, ಪೊಲ್ಯೂಷನ್ ಆಯಿತು, ಅದಕ್ಕೆಲ್ಲ ಏನೇನು ಬೇಸಿಕಲಿ ಏನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ನ ನೀಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಗಾಡಿಗಳನ್ನ ಸುವ್ಯವಸ್ಥೆ ಆದಂಥ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಮಕ್ಕಳು ಎಷ್ಟು ಅಮೂಲ್ಯ ಅಂತೇಳಂತಂದರೆ ಅವರು ತಂದೆ ತಾಯಿ ಯಾವುದೇ ಶಾಲೆ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಕಳಿಸಿರ್ತಾರೆ. ಸೊ ನೀವು ಆ ಮಕ್ಕಳನ್ನ ನಿಮ್ಮ ಸ್ವಂತ ಮಕ್ಕಳು ಅನ್ನೋ ಥರ ಟ್ರೀಟ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಒಳ್ಳೆ ಥರ ಒಂದು ಸೇವೆ ಕೊಡೋಕ್ಕಾಗುತ್ತೆ ಅದನ್ನು ದಯವಿಟ್ಟು ಕೊಡೋದಕ್ಕೆ ನಮ್ಮಲ್ಲಿ ನಾವೆಲ್ಲ ಕೋರ್ಕೋತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಸ್ಕೂಲ್ ಬಸ್ಸಸ್ ಮೇಲೆ ಈ ಸ್ಪೆಷಲ್ ಎನ್ಫೋರ್ಸ್ಮೆಂಟ್ ಅಂತಕ್ಕಂಥದ್ದು ಏನಿದೆ ಅದು ಮರದಿಂದ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗೋದಿದೆ. ಈಗ ಜಸ್ಟ್ ಇವತ್ತು ಸ್ಟಾರ್ಟ್ ಮಾಡಿ 1-2 ಗಾಡಿ ಸೀಸ್ ಮಾಡಿದ್ವಿ, ಮಾನ್ವಿಯಲ್ಲಿ ಹಾಕಿದ್ವಿ. ಸೊ ಅದೇ ಥರ ಬೇರೆ ಬೇರೆ ತಾಲೂಕುಗಳಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 15 ವರ್ಷ ದಾಟಿರ್ತಕ್ಕಂಥ ಯಾವುದೇ ನಿಮ್ಮ ಶಾಲಾ ಸ್ಕೂಲ್ ಬಸ್ಗಳಿರಲಿ ಅವನ್ನ ದಯವಿಟ್ಟು ನೀವು ಬಂದು ಸ್ಕ್ರ್ಯಾಪ್ ಮಾಡ್ಕೊಳ್ಳಿ. ಸೊ ನೀವು ವಿತೌಟ್ ಪರ್ಮಿಷನ್ ಏನಾದರೂ ಸ್ಕ್ರ್ಯಾಪ್ ಮಾಡಿಕೊಂಡ್ರೆ ಆ ಗಾಡಿ ಯಾವತ್ತೂ ನಿಮ್ಮ ಹೆಸರಲ್ಲೇ ಇರುತ್ತೆ. ಸೊ ನಿಮ್ಮ ಹೆಸರಲ್ಲೇ ಇರ್ತದ್ರಿಂದ ಅದೇನಾಗುತ್ತೆ, ಗಾಡಿ 15 ವರ್ಷ ದಾಟಿದ ಮೇಲೂ ನಿಮ್ಮ ಹೆಸರಲ್ಲೇ ಇದ್ದರೆ ಆ ಗಾಡಿ ನೀವು ವಿತೌಟ್ ಗೆಟ್ಟಿಂಗ್ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಕಾಗದ ಪತ್ರ ವ್ಯವಹಾರ ಇಲ್ಲಾರ್ದಲ್ಲೇ ನೀವೇ ಏನಾದರೂ ಗಾಡಿನ ಸ್ಕ್ರ್ಯಾಪ್ ಮಾಡಿದ್ರೆ ಅದಕ್ಕೆ ಆಮೇಲೆ ಲೀಗಲ್ ಕಾಂಪ್ಲಿಕೇಶನ್ಸ್ ಭಾಳ ಬರುತ್ತೆ. ಅದಕ್ಕಿಂತ ಬೆಟ್ರ್ ಏನಂತಂದರೆ ನಮ್ಮ ಹತ್ರ ಪರ್ಮಿಷನ್ ತೊಗೊಳ್ಳಿ, ನಾವು ಬಂದು ಒಂದು ವೇಳೆ ಗಾಡಿ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳಿ ಚೆಕ್ ಮಾಡಿ ನಾವೊಂದು ರಿಪೋರ್ಟ್ ಹಾಕ್ತೀವಿ. ಆ ರಿಪೋರ್ಟನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ RTO ಸಾಹೇಬರು ಅದನ್ನು RC ಕ್ಯಾನ್ಸಲೇಷನ್ ಮಾಡ್ತಾರೆ. RC ಕ್ಯಾನ್ಸಲೇಷನ್ ಮಾಡಿ ಆದಮೇಲೆ ಗಾಡಿಗಳನ್ನ ಸ್ಕ್ರ್ಯಾಪ್ ಮಾಡಿರಿ. ಆ್ಯಂಡ್ ಸ್ಕ್ರ್ಯಾಪ್ ಮಾಡ್ತಾ ಟೈಮಲ್ಲಿ ಚಾಸಿ ಪ್ಲೇಟ್ ಏನಿದೆ ಅದನ್ನು ಗ್ಯಾಸ್ ವೆಲ್ಡಿಂಗ್ ಮಾಡಿಕೊಂಡು ಆ ಚಾಸಿ ನಂಬರ್ ಏನಿದೆ ಅದನ್ನು ತಮ್ಮ ಹತ್ರ ಇಟ್ಕೊಳ್ಳಿ. ಸೊ ಮುಂದೆ ನೀವು ಒಂದು ವೇಳೆ ನಿಮ್ಮ ಗಾಡಿಗಳನ್ನ ಏನಾದರೂ ಸ್ಕ್ರ್ಯಾಪ್ಗೆ ಅವ್ರಿಗೆ ಕೊಟ್ಟರೆ ಅವರು ಸ್ಕ್ರ್ಯಾಪ್ ಮಾಡಲಾರ್ದಲೆ, ಆ ಮೆಕ್ಯಾನಿಕ್ಗಳು, ಆ ವರ್ಕ್ಶಾಪ್ ಅವ್ರು ಏನಿರ್ತಾರೆ ಅವ್ರು ಸ್ಕ್ರ್ಯಾಪ್ ಮಾಡಲಾರ್ದಲೆ ಮತ್ತೆ ಅದನ್ನು ಸ್ವಲ್ಪ ಮೈನರ್ ರಿಪೇರಿ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಓಡಾಡಿಸ್ಕೊಂಡು ಅವ್ರು ಅದರಲ್ಲಿ ಬಾಡಿಗೆಗಳು ಓಡಿಸ್ಕೊಂಡು ಏನೋ ಎಕನಾಮಿಕಲ್ಲಿ ಲಾಭ ಆಗ್ತಾರೆ. ಬಟ್ ಅಂಥ ಸಿಚುವೇಷನಲ್ಲಿ ಅವ್ರು ಆಕ್ಸಿಡೆಂಟ್ ಆದರೂ ಕೂಡ ನಾಳೆ ಬೆಳಗ್ಗೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಸೊ ಯಾವುದೇ ರೀತಿಯಾದಂಥ ಸ್ಕ್ರ್ಯಾಪ್ ಆಗೋ ಗಾಡಿಗಳು ನಿಮ್ಮ ಮುಂದೆ ಸ್ಕ್ರ್ಯಾಪ್ ಮಾಡೋ ಥರ ನೀವು ದಯವಿಟ್ಟು ಕಾಳಜಿ ವಹಿಸಿರಿ. ಯಾಕಂತಂದರೆ ಮಕ್ಕಳು ಒಂಥರ ಅಮೂಲ್ಯ ರತ್ನಗಳಿದ್ದಂಗೆ, ಅವನ್ನ ಕಾಪಾಡೋದು ಎಲ್ಲ ಶಾಲೆಗಳ ಒಂದು ಭಾಳ ಜವಾಬ್ದಾರಿಯಾಗಿರ್ತದೆ. ಸೊ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಷ್ಟು ಫೀಸ್ಗಳು ಕಟ್ಟಿ ಅವ್ರ ತಂದೆ ತಾಯಿ ಎಷ್ಟೋ ಆಶೆಗಳನ್ನು ನಿಮ್ಮ ಮೇಲೆ, ನಿಮ್ಮ ಶಾಲಾ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಕಳಿಸಿರ್ತಾರೆ. ಆ ನಂಬಿಕೆನ ಹೊಡೆಯುವಂಥ ಪ್ರಯತ್ನಗಳು ದಯವಿಟ್ಟು ಮಾಡಬೇಡ್ರಿ. ಸೊ ಅದ್ರ ಜೊತೆಗೆ ನಾನು ಎಲ್ಲರ ಜೊತೆ ಆವೇದನೆಯಿಂದ ಕೇಳ್ಕೊಳ್ತಾ ಇದ್ದೀನಿ, ಎಲ್ಲ ಸ್ಕೂಲವ್ರ ಜೊತೆ. ಅದ್ರ ಜೊತೆಯಲ್ಲಿ ಯಾರು ಮಾತು ಕೇಳಲ್ಲ, ಯಾವ ಸ್ಕೂಲ್ನವರು ಅದೇ ರಿಜಿಡ್ ಆಗಿದ್ದರೆ ಅದೇನು ಆ್ಯಕ್ಷನ್ ತೊಗೋಬೇಕು, ಕಾನೂನಿನ ಆ್ಯಕ್ಷನ್ ಡೆಫಿನೆಟ್ಲಿ ನಾವು ತೊಗೋತೀವಿ. ಅಲ್ಲ ಸರ್, ಏನಂತಂದರೆ ಮಾನ್ವಿಯಲ್ಲಿ ಕೆಲ ಶಾಲೆಗಳು ಕೂಡ ಈ ಹಿಂದೆ ಕೂಡ ಮಾನ್ವಿ ಠಾಣೆಯಲ್ಲಿ ಕೂಡ ಸೀಸ್ ಆಗಿದ್ದಾವೆ ಶಾಲಾ ಬಸ್ಸುಗಳು. ಆ ಸೀಸ್ ಆಗಿ ಕೂಡ ಇಲ್ಲೇ ಇದ್ದಾವೆ. ಯಾಕಂತಂದರೆ ಸ್ಕ್ರ್ಯಾಪ್ ಇರತಕ್ಕಂಥ ಬಸ್ಸುಗಳನ್ನ ಬೇರೆ ಜಿಲ್ಲೆಯ ಭಾಗದಲ್ಲಿರ್ತಕ್ಕಂಥ ಬಸ್ಸುಗಳನ್ನು ಇಲ್ಲೇ ತಂದುಕೊಂಡು ಮತ್ತು ಪಾಸಿಂಗ್ ಕೂಡ ಮಾಡ್ಕೊಳ್ಳಾರ್ದೆ ಇಲ್ಲೇ ಕೂಡ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಕರೆದೊಯ್ಯುವ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ದುರಾಡಳಿತ ಮಾನ್ವಿಯಲ್ಲಿ? ಅದು ಆ ಥರ ಈ ಶಾಲಾ ಅಡ್ಮಿನಿಸ್ಟ್ರೇಷನ್ಸ್ ಅವರು ಯಾವುದೋ ಒಂದು ಲಾಭದಾಸೆಗೆ ಎಲ್ಲೋ ಒಂದು ಕಡೆ ಚೀಪಾಗಿ ಗಾಡಿ ಸಿಗ್ತದೆ ಅಂತ ಹೇಳಿ ಈಗ ಹೆಂಗಾಗಿದೆ ಅಂದರೆ ಭಾಳಷ್ಟು ಬೆಂಗಳೂರಲ್ಲಿ ಏನಾಗ್ತದೆ,
ಅವರು 13 ವರ್ಷ 14 ವರ್ಷ ಆಗಿರ್ತಕ್ಕಂಥ ಗಾಡಿಗಳನ್ನ ಮಾರೋದಕ್ಕೆ ಮಾಡ್ತಾರೆ. ಸೊ ಇಲ್ಲೆಲ್ಲ ಏನಾಗ್ತದೆ, ಚಿಕ್ಕ ಚಿಕ್ಕ ಸ್ಕೂಲ್ಸು, ಆರ್ಥಿಕವಾಗಿ ಯಾವುದು ಭಾಳ ಬಡವಾಗಿರ್ತಕ್ಕಂಥ ಸ್ಕೂಲ್ಸ್ ಏನಿದೆ ಆ ಸ್ಕೂಲ್ಸ್ ಏನು ಮಾಡ್ತಾರೆ, 1 ಇಯರ್ ಇದೆ ಅಂತ ಹೇಳಿ ತೊಗೊಂಡು ಬಂದುಬಿಡ್ತಾರೆ. ತೊಗೊಂಡು ಬಂದಾದಮೇಲೆ ಇಲ್ಲಿ ಅವ್ರು NOC ತೊಗೊಂಡು ಬರ್ತಾರೆ, ಅದ್ರ ಜೊತೆ ಇಲ್ಲಿ ಅವ್ರ ಹೆಸರಿಗೂ ಮಾಡಿಸ್ಕೊಳ್ಳಲ್ಲ. ಒಂದು ಸತಿ NOC ಆಯ್ತಂದರೆ ಹಳೆ ಓನರ್ಗೆ ಇದಕ್ಕೆ ಸಂಬಂಧ ಇರೋಲ್ಲ. ಬಟ್ ಆದರೆ ಈಗ ಈ ಹೊಸ ಓನರ್ ಇವ್ರ ಹೆಸರಿಗೂ ಇರೋಲ್ಲ, ಇವ್ರ ಹೆಸರಿಗೂ ಇಲ್ದಲೆ ಅವ್ರ ಹೆಸರಿಗೂ ಇಲ್ದಲೆ ಮತ್ತು ಗಾಳಿಯಲ್ಲಿ ಇದ್ಬಿಟ್ರೆ ನೀವು ನಾಳೆ ಬೆಳಗ್ಗೆ ಆಕ್ಸಿಡೆಂಟ್ ಆಯ್ತಪ್ಪ ಅಂತೇಳಂತಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ. ಆವಾಗ ಯಾರು ಕಟ್ತಾರೆ ಬಂದು? ಸೊ ಈ ಥರ ಸಮಸ್ಯೆಗಳು ಭಾಳ ಫೇಸ್ ಮಾಡ್ತೀರಾ. ಆಮೇಲೆ ಲೀಗಲ್ ಕಾಂಪ್ಲಿಕೇಶನ್ಸು, ಕೋರ್ಟು. ಇವಾಗ ಈ ನಡುವೆ ನೀವು ಗಮನಿಸಿರ್ತೀರ, ಯಾವುದೋ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಯಾರಾದರೂ ತೀರ್ಕೊಂಡ್ರೆ ಕೋರ್ಟ್ ಅವರೆಲ್ಲ 1 ಕೋಟಿ 1.5 ಕೋಟಿ ಅವಾರ್ಡ್ ಮಾಡ್ತಾಯಿದ್ದಾರೆ. ಸೊ ನಾಳೆ ಬೆಳಗ್ಗೆ ಆ ಥರ ಏನಾದರೂ ಆದರೆ ನಿಮ್ಮ ಸ್ಕೂಲ್ನೇ ಮಾರ್ಕೊಳ್ಬೇಕಾದಂಥ ಒಂದು ದಯನೀಯವಾದ ಪರಿಸ್ಥಿತಿ ಬರುತ್ತೆ. ಆ ಥರ ದಯವಿಟ್ಟು ತಂದ್ಕೋಬೇಡಿ. ವಿ ರಿಕ್ವೆಸ್ಟ್, ಬೇರೆ ಕಡೆಯಿಂದ ಒಂದು ವೇಳೆ ನೀವು ಏನಾದರೂ ಸ್ಕೂಲ್ ಬಸ್ಸನ್ನು ಪರ್ಚೇಸ್ ಮಾಡೋದಕ್ಕೆ ನಾವು ಅಡ್ಡಿ ಹಾಕಲ್ಲ. ಬಟ್ ನೀವು ಒಂದು ವೇಳೆ ಪರ್ಚೇಸ್ ಮಾಡಿದರೂ ಕೂಡ ಅದನ್ನು ನಿಮ್ಮ ಹೆಸರಿಗೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಸೊ ನಮ್ಮದು ಅದು ರಿಕ್ವೆಸ್ಟು. ಅಥವಾ ಆದಷ್ಟು ಬೇಗ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಫಿಟ್ನೆಸ್ ಸರ್ಟಿಫಿಕೇಟ್ ಆಯಿತು, ಇನ್ಶೂರೆನ್ಸ್ ಆಯಿತು, ಪೊಲ್ಯೂಷನ್ ಆಯಿತು, ಎಲ್ಲ ಡಾಕ್ಯುಮೆಂಟ್ಸು ದಯವಿಟ್ಟು ನಾನು ಎಷ್ಟು ದಯವಿಟ್ಟು ಅಂತ ಕೇಳ್ತಾ ಇದ್ದೀನಿ ಅಂತಂತಂದರೆ, ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ, ನಾನು ನಿಮ್ಮ ಕಂಡ್ರೆ ಕನ್ಸರ್ನ್ ಇದೆ ನಿಮ್ಮ ಮೇಲೆ, ಎಲ್ಲ ಸ್ಕೂಲ್ಸ್ ಮೇಲೆ. ನಾನೆಲ್ಲ ಸ್ಕೂಲ್ಸ್ ಅವ್ರನ್ನ ಈಕ್ವಲ್ ಆಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲ ಸ್ಕೂಲ್ಸ್ ಅವ್ರನ್ನ ಅದೇ ರೀತಿ ನಾವು ಪ್ರೀತಿ ಮಾಡ್ತೀವಿ. ಯಾಕಂದರೆ ನಮಗೆ ಅವ್ರ ಸಹಕಾರ ಯಾವಾಗಲೂ ಬೇಕು. ಅವ್ರ ಸಹಕಾರ ನಮಗೂ ಇರುತ್ತೆ, ನಮ್ಮ ಸಹಕಾರ ಅವ್ರಿಗೂ ಇರುತ್ತೆ. ಯಾಕೆ ಅಂತೇಳಂತಂದರೆ ಸ್ಕೂಲ್ಸ್ ಅವ್ರನ್ನ ನಾವು ಬಿಡೋದಕ್ಕೆ ಬರೋಲ್ಲ. ಸೊ ನಾನು ಅಷ್ಟು ಒಂದು ಕಳಕಳಿಯ ಒಂದು ಕೇಳಿಕೆ ಅಂದ್ಕೊಳ್ರಿ, ನನ್ನ ಮನವಿ ಅಂದ್ಕೊಳ್ರಿ, ನಿಮಗೆ ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಸೊ ತಾವು ದಯವಿಟ್ಟು ಮುಂದೆ ಬಂದು ಎಲ್ಲ ಗಾಡಿಗಳದ್ದು ಏನಿದೆ ಫಿಟ್ನೆಸ್ಸು ದಯವಿಟ್ಟು ಮಾಡಿಸ್ಕೊಳ್ಳಿ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.